ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಬಿಡುವನ್ನು ಮುಗಿಸಿ ಸೋಮವಾರ ದಿವಸ ತಮ್ಮೆದುರಿಗೆ ಫ್ರೆಶ್ ಆಗಿ ಕೂತಿದ್ದೇನೆ. ತುಂಬಾ ಆಸಕ್ತಿಕರವಾದಂತಹ ವಿಚಾರಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಬೇಕು ಅನ್ನುವಂಥ ಸದಾಶಯ. ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ್ ಮಾಡಿ ಯಶಸ್ವಿಯಾದ ಮೇಲೆ ಅದನ್ನು ಜಗತ್ತಿಗೆ ತಲುಪಿಸಬೇಕು ಅಂತ ಒಂದಷ್ಟು ತಂಡಗಳನ್ನು ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ. ಅಗತ್ಯ ಇದೆಯಾ? ಅದರ ಬಗ್ಗೆ ಆಮೇಲೆ ಮಾತಾಡೋಣ. ಏಕೆಂದರೆ ಈಗಾಗಲೇ ನಮ್ಮ ಡಾಕ್ಟರ್ ಜೈಶಂಕರ್ ಅವರು ಎಲ್ಲಾ ರಾಜತಾಂತ್ರಿಕರ ಜೊತೆ ಮಾತಾಡಿದ್ದಾರೆ. ವೈಶ್ವಿಕ ಮಟ್ಟದಲ್ಲಿ ಇನ್ನಿಲ್ಲದ ಹಾಗೆ ಇದು ಸುದ್ದಿಯಾಗಿದೆ. ಇದಾದ ಮೇಲೆಯೂ ಈ ರೀತಿಯಾಗಿ ಹೋಗಿ ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ಮಾಹಿತಿಯನ್ನು ಹಂಚಿಕೊಳ್ಳಬೇಕಾ? ಯಾಕೆ ನರೇಂದ್ರ ಮೋದಿ ಅವರು ಇದನ್ನು ಮಾಡಿದ್ದಾರೆ ಅಂತ ಅದಾದ ಮೇಲೆ ಹೇಳ್ತೇನೆ. ಆವಾಗ ನಿಮಗೆ ಇದರ ನಿಜವಾದ ಅರಿವಾಗುತ್ತೆ. ಇದು ಸುದ್ದಿಯ ಹಿಂದಿನ ಸುದ್ದಿ. ಈಗ ವಿದೇಶಗಳಿಗೆ, ಐರೋಪ್ಯ ರಾಷ್ಟ್ರಗಳಿಗೆ, ಅಮೆರಿಕೆಗೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ನಮ್ಮ ಸಂಸತ್ ಸದಸ್ಯರ ನಿಯೋಗ 7 ತಂಡಗಳಲ್ಲಿ ಪ್ರವಾಸವನ್ನು ಕೈಗೊಳ್ಳಲಿದೆ. ಆಪರೇಷನ್ ಸಿಂಧೂರ್ ಕುರಿತು ಮಾಹಿತಿಯನ್ನು ಕೊಡಲಿದ್ದಾರೆ. ಜಗತ್ತಿನ ಮೇಲೆ ಹೇಗೆ ಉಗ್ರರ ದಾಳಿ ಆಗ್ತಾ ಇತ್ತು, ಅದನ್ನು ಹೇಗೆ ತಡೆಗಟ್ಟುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಮನವರಿಕೆ ಮಾಡಿಕೊಳ್ಳಲಿದ್ದಾರೆ. ನರೇಂದ್ರ ಮೋದಿ ಅವರು ಆಯ್ಕೆ ಮಾಡಿರುವಂತ ಪ್ರಭೃತಿಗಳು ಯಾರ್ಯಾರು ಅಂತ ಫಸ್ಟ್ ಹೇಳ್ತೀನಿ. ಅದಾದ್ಮೇಲೆ ಉಳಿದ ವಿಚಾರವನ್ನು ಮಾತಾಡೋಣ. ಅಸಾದುದ್ದೀನ್ ಓವೈಸಿ, ಶಶಿ ತರೂರ್, ರವಿಶಂಕರ್ ಪ್ರಸಾದ್, ಸಂಜಯ್ ಕುಮಾರ್ ಝಾ, ಕನ್ನಿ ಮುಳಿ, ಸುಪ್ರಿಯಾ ಸುಳೆ, ಶ್ರೀಕಾಂತ್ ಶಿಂದೆ. ಇವರಲ್ಲದೆ ಇವ್ರ ಜೊತೆ ನಿಯೋಗದಲ್ಲಿ ಉಳಿದ ಸದಸ್ಯರು ಇರ್ತಾರೆ. ಇವರೆಲ್ಲ ರಾಜ್ಯಸಭೆಯಿಂದ ಬಂದವರು ಅಥವಾ ಲೋಕಸಭೆಯಿಂದ ಚುನಾಯಿತರಾದವರು ಜನರಿಂದ ಚುನಾಯಿತರಾದಂಥ ಲೋಕಸಭೆಯ ಸದಸ್ಯರು ಆಗಿರ್ತಾರೆ. ಇವರೆಲ್ಲ ಇನ್ನು ಮುಂದೆ ವಿದೇಶ ಪ್ರವಾಸವನ್ನು ಮಾಡಲಿದ್ದಾರೆ. ಇವರು ಹೋಗಿ ಭಾರತದ ನಿಲುವು, ಉಗ್ರರ ವಿರುದ್ಧ ಭಾರತದ ನಿಲುವು ಮಾಡುವಂಥ ಕೆಲಸ ಎಲ್ಲವನ್ನ ವಿಸ್ತರಿಸಿ ಹೇಳಲಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಸಿನಲ್ಲಿ ಬಹಳ ದೊಡ್ಡ ಮಟ್ಟದ ಸ್ಫೋಟ ಆಗಿಬಿಡುತ್ತೆ. ಇನ್ನಿಲ್ಲದ ಹಾಗೆ ನರೇಂದ್ರ ಮೋದಿ ಅವರ ಮೇಲೆ ದಾಳಿ ಶುರುವಾಗತ್ತೆ. ಕಾರಣ ಏನು? ಕಾರಣ ಏನಪ್ಪಾ ಅಂತಂದ್ರೆ, ನಾವು ಯಾವ 4 ಜನರ ಹೆಸರು ಹೇಳಿದ್ದೆವೋ ಅದನ್ನು ನೀವು ನಿಮ್ಮ ಪಟ್ಟಿಯಲ್ಲಿ ಸೇರಿಸಿಕೊಂಡಿಲ್ಲ. ನೀವು ಬೇರೆ ಸದಸ್ಯರ ಹೆಸರನ್ನು ಸೇರಿಸಿಕೊಂಡಿದ್ದೀರಿ. ಅವ್ರು ಯಾವ ಹೆಸರು ಸೇರಿಸಿದ್ರು ಆಮೇಲೆ ಹೇಳ್ತೇನೆ ನಾನು, ಮತ್ತು ಅವರ ಹಿನ್ನೆಲೆ ಏನು ಅಂತ ಹೇಳ್ತೇನೆ. ನರೇಂದ್ರ ಮೋದಿ ಅವರು ಸೇರಿಸಿರೋ ಹೆಸರು ಯಾವುದು? ಶಶಿ ತರೂರ್ ಹೆಸರು. ಶಶಿ ತರೂರ್ ಯಾಕೆ ಬೇಡ? ಶಶಿ ತರೂರ್ ಯಾಕೆ ಬೇಡ ಅಂದ್ರೆ, ಮೊದಲನೇದಾಗಿ ಆತ ನರೇಂದ್ರ ಮೋದಿ ಅವರನ್ನು ಇನ್ನಿಲ್ಲದ ಹಾಗೆ ಈ ಬಾರಿ ಬಣ್ಣಿಸಿದ್ದಾರೆ. ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿಯ ಪರವಾಗಿ ಮಾತನಾಡಿದ್ದಾರೆ. ಪಾಕಿಸ್ತಾನದ ಉಗ್ರವಾದವನ್ನ ಮೂಲೋತ್ಪಾಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ಡಾಕ್ಟರ್ ಜೈಶಂಕರ್ ಮಾಡ್ತಾ ಇರೋ ಕೆಲಸ ಅತ್ಯಂತ ದಕ್ಷತೆಯಿಂದ ಕೂಡಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಯಾವಾಗ ಇವರನ್ನು ಆಯ್ಕೆ ಮಾಡಲಾಗುತ್ತೋ, ಈ ರೀತಿ ನಿಯೋಗದ ಸಾರಥ್ಯವನ್ನು ನೀವು ವಹಿಸಬೇಕು ಅಂತ, ಆವಾಗ ಅವರು ಒಂದು ಟ್ವೀಟ್ ಮಾಡಿ ಹಾಕ್ತಾರೆ. ದೇಶದ ಕೆಲಸಕ್ಕಾಗಿ ನಾನು ಯಾವತ್ತೂ ಸಿದ್ಧನಾಗಿರ್ತೇನೆ, ದೇಶದ ಹಿತಾಸಕ್ತಿ ವಿಚಾರಕ್ಕೆ. ನರೇಂದ್ರ ಮೋದಿ ಅವರು ನನ್ನನ್ನು ಇಂಥದೊಂದು ಪವಿತ್ರ ಕೆಲಸಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ, ಸರ್ಕಾರಕ್ಕೆ. ಇಷ್ಟು ಹಾಕಿದ ತಕ್ಷಣ ಮೆಣಸಿನಕಾಯಿ ಅರ್ಧಂಗೆ ಆಗಲ್ವೇನ್ರಿ ರಾಹುಲ್ ಗಾಂಧಿಗೆ? ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಯಾವ ರೀತಿ ಚರ್ಪಡಿಸ್ತಾರೆ ಅಂತಂದ್ರೆ, ನರೇಂದ್ರ ಮೋದಿ ಬೇಕು ಅಂತಲೇ ಈ ರೀತಿ ಶಶಿ ತರೂರ್ನ ಆಯ್ಕೆ ಮಾಡಿದರೆ ನಮಗೆ ಮೂಲವ್ಯಾಧಿ ಬರಲಿ ಅಂತ ಹಿಂಗೆ ಮಾಡಿದ್ದಾರೆ. ಶಶಿ ತರೂರ್ ಸೋನಿಯಾ ಗಾಂಧಿಗೆ ಯಾಕೆ ಆಗೋದಿಲ್ಲ? ಸೋನಿಯಾ ಗಾಂಧಿ ಅವ್ರಿಗೆ ಯಾಕೆ ಆಗೋದಿಲ್ಲ ಅಂತಂದ್ರೆ, ತಾನು ಯಾರನ್ನ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ಸೋನಿಯಾ ಗಾಂಧಿ, ಒಂದು ಬೆದರು ಬೊಂಬೆಯನ್ನ, ಅದಕ್ಕೆ ವಿರುದ್ಧವಾಗಿ ಎದುರಿಗೆ ಈತ ಕ್ಯಾಂಡಿಡೇಟ್ ಆಗಿ ಚುನಾವಣೆಯಲ್ಲಿ ನಿಂತಿರ್ತಾರೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ. ಗೆಲ್ಲೋದಿಲ್ಲ ಅಂತ ಗೊತ್ತಿರುತ್ತೆ ಶಶಿ ತರೂರ್ಗೆ. ಆದರೆ ಆಂತರಿಕ ಪ್ರಜಾಪ್ರಭುತ್ವ ಇರಲಿ ಅಂತ ಇವರೆಲ್ಲ ಹೋರಾಟ ಮಾಡಿರ್ತಾರೆ. ಅದಕ್ಕಾಗಿ ಆತ ಚುನಾವಣೆಗೆ ನಿಂತಿರ್ತಾರೆ. ಇತ್ತೀಚೆಗೆ ಶಶಿ ತರೂರ್ ಒಂದು ಮಾತನ್ನು ಹೇಳ್ತಾರೆ. ಏನಂತ? ರಾಹುಲ್ ಗಾಂಧಿ ನನಗೆ ಮಾತುಕತೆಗೆ ಎಲ್ಲಿಯೂ ಅವಕಾಶವೇ ಕೊಡ್ತಾ ಇಲ್ಲ. ನಾನು ನನ್ನ ನಿಲುವನ್ನು ಲೋಕಸಭೆಯಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ನಾನು ಬೇಕು ಅಂತಲೇ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅಂದರೆ ಸೋನಿಯಾ ಗಾಂಧಿ ಅವರು ಇವರನ್ನು ಮುಗಿಸಬೇಕು ರಾಜಕೀಯವಾಗಿ ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಶಶಿ ತರೂರ್ ಇವರಿಗೆ ಇರುವೆ ಬಿಡುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮೊನ್ನೆ ನರೇಂದ್ರ ಮೋದಿ ಕೂಡ ತಿರುವನಂತಪುರಮಲ್ಲಿ ಒಂದು ಮಾತನ್ನು ಹೇಳಿದರು. ಶಶಿ ತರೂರ್ ನನ್ನ ಪಕ್ಕದಲ್ಲಿ ಕೂತದ್ದಕ್ಕೆ ಇವತ್ತು ಕಾಂಗ್ರೆಸ್ಸಿನಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗತ್ತೆ ಅಂತ ತಮಾಷೆ ಮಾಡ್ತಾ ಹೇಳ್ತಾರೆ. ನೋಡಿ,
ಒಂದು ಪಕ್ಷದಲ್ಲಿ ಒಬ್ಬ ಡಿಪ್ಲೊಮ್ಯಾಟ್ ಆಗಿದ್ದಂಥ ವ್ಯಕ್ತಿ, ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದ ವ್ಯಕ್ತಿ, ಅರ್ಹತೆ ಇರುವಂಥ, ಯೋಗ್ಯತೆ ಇರುವಂಥ, ನಾಯಕತ್ವ ಇರುವಂಥ ವ್ಯಕ್ತಿ ಪಕ್ಷದಲ್ಲಿ ಇರುವಾಗ ಆತನಿಗೆ ಸ್ಥಾನಮಾನ ಕೊಟ್ಟಾಗ ಪಕ್ಷ ಸಂತೋಷ ಪಡಬೇಕು. ಆದರೆ ನೀವು ಇಂಥ ವ್ಯಕ್ತಿಗೆ ಕೊಟ್ಟಿದ್ದೀರಲ್ಲ ಅಂತ ಈ ರೀತಿ ಹೀಗಳೆಯೋದಿದೆಯಲ್ಲ, ಇದು ಒಳಗಡೆ ಇರುವಂಥ ರಾಜಕೀಯವನ್ನು ಹೊರಗಾಕತ್ತೆ, ಇವ್ರ ಒಳಗಿರುವಂಥ ಈರ್ಷ್ಯೆ ಮತ್ತು ದ್ವೇಷವನ್ನು ಹೇಳುತ್ತೆ. ಈಗ ಕಾಂಗ್ರೆಸ್ ಯಾವ ಹೆಸರುಗಳನ್ನ ಈ ಪಟ್ಟಿಯಲ್ಲಿ ಇರಬೇಕು ಅಂತ ಬಯಸಿತ್ತು. ಮೊದಲನೇದಾಗಿ ಆನಂದ್ ಶರ್ಮಾ ಅಂತ, ಈತ ಹಿಮಾಚಲ ಪ್ರದೇಶದ ವ್ಯಕ್ತಿ, ಹಳೆಯ ಮಂತ್ರಿ. ಈ ಆನಂದ್ ಶರ್ಮಾನ್ನ ನಿಮ್ಗೆ ಜ್ಞಾಪಿಸ್ಕೊಡ್ಬೇಕು ಅಂತಂದ್ರೆ, ರಾಹುಲ್ ಗಾಂಧಿ ಹೋಗಿ ಸೈನ್ ಹಾಕಿದ್ರಲ್ಲ ಚೈನಾದಲ್ಲಿ, ಯಾಕೆ ಅಂತ ಇಲ್ಲಿವರೆಗೂ ಅವ್ರು ಹೇಳಿಲ್ಲ. ಏನು ಒಡಂಬಡಿಕೆ ಆಗಿದೆ ಕಾಂಗ್ರೆಸ್ಗೂ ಮತ್ತು ಈ ರಾಹುಲ್ ಗಾಂಧಿಗೂ, ಯಾವ ಒಡಂಬಡಿಕೆ ಆಗಿದೆ ಅಂತ ಇವತ್ತರೆಗೂ ಹೇಳ್ತಾ ಇಲ್ಲ ಅವರು. ಸ್ವತಃ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಹೇಳಿದ್ದಾರೆ, ಇವ್ರು ಹೋಗಿ ಅಲ್ಲಿ ಹೋಗಿ ದುಡ್ಡು ತಗೊಂಡ್ಬಂದಿದ್ದಾರೆ, ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ ಅಂತ. ಆದರೂ ಅದರ ಸ್ಪಷ್ಟೀಕರಣವನ್ನು ರಾಹುಲ್ ಗಾಂಧಿ ಕೊಟ್ಟಿಲ್ಲ ಚೈನಾ ಕಮ್ಯುನಿಸ್ಟ್ ಪಾರ್ಟಿ ಜೊತೆ. ಅವತ್ತು ಸಾಕ್ಷಿಯಾಗಿ ನಿಂತ ವ್ಯಕ್ತಿ ಈ ಆನಂದ್ ಶರ್ಮಾ, ಹಳಬ. ರಾಹುಲ್ ಗಾಂಧಿ ಕುಟುಂಬಕ್ಕೆ ಎಷ್ಟು ಹತ್ರ ಅನ್ನೋದಕ್ಕೆ ಈ ಘಟನೆ ಹೇಳಿದೆ. ಈತನ ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ. ಈ ಆನಂದ್ ಶರ್ಮಾನ ಹೆಂಡತಿ ಹೆಸರು ಡಾಕ್ಟರ್ ಜನೋಬಿಯಾ ಅಂತ. ಈಕೆ ಬ್ರಿಟಿಷ್ ಮೂಲದವರು. ಈತನಿಗೆ 2 ಮಕ್ಕಳಿದ್ದಾರೆ. ಈ 2 ಮಕ್ಕಳು ಕೂಡ ಬ್ರಿಟಿಷ್ ಮಕ್ಕಳು. ಈತ ಯಾವಾಗಲೂ ಭಾರತದ ವಿರುದ್ಧವಾದಂಥ ಯಾವುದೇ ಹೇಳಿಕೆ ಇಡುವ ಸಂದರ್ಭದಲ್ಲಿ ಬಹಳ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುವ ವ್ಯಕ್ತಿ. ಈತನನ್ನ ಈ ನಿಯೋಗದಲ್ಲಿ ಸೇರಿಸಿ ಅಂತ ಕಾಂಗ್ರೆಸ್ನಿಂದ ಪಟ್ಟಿಯಲ್ಲಿ ಹೆಸರು ಸೇರಿಸಲಾಗಿದೆ. 2ನೇದ್ದು ಗೌರವ್ ಗೊಗೊಯ್ ಅಂತ. ಗೌರವ್ ಗೊಗೊಯ್ ನಿಮ್ಗೆ ಯಾರು ಅಂತ ಗೊತ್ತು. ಈತ ಈಗ ಉಪನಾಯಕ ಲೋಕಸಭೆಯಲ್ಲಿ. ರಾಹುಲ್ ಗಾಂಧಿ ನಾಯಕ, ಈತ ಉಪನಾಯಕ. ಈತ ಕೂಡ ಬ್ರಿಟಿಷರನ್ನು ಮದುವೆಯಾಗಿದ್ದಾರೆ, ಬ್ರಿಟಿಷ್ ಹೆಣ್ಮಗಳನ್ನ ಮದುವೆಯಾಗಿದ್ದಾರೆ. ಪ್ರಶ್ನೆ ಅದಲ್ಲ, ಬ್ರಿಟಿಷ್ ಹೆಣ್ಮಗಳನ್ನ ಮದುವೆ ಆದರೂ ಪರವಾಗಿಲ್ಲ, ಆಕೆ ISIನ ಒಂದು NGO ನಲ್ಲಿ ಕೆಲಸ ಮಾಡ್ತಾರೆ, ಪಾಕಿಸ್ತಾನದ NGO ನಲ್ಲಿ. ಈಕೆಗೆ 2 ಮಕ್ಕಳು, ಇವರಿಬ್ಬರಿಗೂ. ಆ 2 ಮಕ್ಕಳು ಭಾರತೀಯ ನಾಗರಿಕತೆಯನ್ನು ಹೊಂದಿರುವು. ಈಗ ಅವರಿಗೆ ಬ್ರಿಟಿಷ್ ನಾಗರಿಕತೆ ಬೇಕಂತೆ. ಅದಕ್ಕೆ ಭಾರತೀಯ ನಾಗರಿಕತ್ವವನ್ನು ನನ್ನ 2 ಮಕ್ಕಳು ಪೌರತ್ವವನ್ನು ತೊರೆಯಲಿಕ್ಕೆ ಸಿದ್ಧರಾಗಿದ್ದಾರೆ, ಅನುಮತಿ ಕೊಡಿ ಅಂತ ಈ ಗೌರವ್ ಗೊಗೊಯ್ ಕೇಳ್ತಾನೆ. ಮೊದಲನೇದಾಗಿ ISI ಸಂಪರ್ಕ ಇರುವಂತ ಹೆಣ್ಮಗಳು. ಇದ್ರ ಜೊತೆ ಇನ್ನೊಂದು, ಇದಕ್ಕೆ ಸೋನೆ ಪೆ ಸುಹಾಗ ಅಂತ ಇನ್ನೊಂದು ಸೇರಿಸ್ತೇನೆ. ಒಗ್ಗರಣೆ ಏನಪ್ಪಾ ಅಂತ ಕೇಳ್ಬೇಕು ನೀವು. ಮೊನ್ನೆ ಈತ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನಕ್ಕೆ ಹೋಗಿರ್ತಾನೆ ಹೆಂಡತಿ ಜೊತೆಗೆ. ಇವ್ರ ಹೆಂಡತಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡೋದು, ಪಾಕಿಸ್ತಾನ ಕಂಪನಿನೇ ಇವ್ರದ್ದು ಸಂಬಳ ಕೊಡೋದು. 15 ದಿವಸ ಪಾಕಿಸ್ತಾನದಲ್ಲಿ. ಈತನ ಹೆಂಡತಿ 1 ವಾರ ಆದ್ಮೇಲೆ ಅಠಾರಿ ಮೂಲಕ ಹೋಗಿರ್ತಾರೆ, ಇವರು ವಾಘಾ ಮೂಲಕ. ಇವ್ರ ಹೆಂಡತಿ 1 ವಾರ ಆದ್ಮೇಲೆ ಪಾಕಿಸ್ತಾನದಿಂದ ವಾಪಸ್ ಬಂದ್ಬಿಡ್ತಾರೆ. ಆದರೆ ಗೌರವ್ ಗೊಗೊಯ್ ಅದಾದ್ಮೇಲೂ 1 ವಾರ ಕಾಲ ಪಾಕಿಸ್ತಾನದಲ್ಲಿ ಇರ್ತಾರೆ. ಆಕೆ ವರ್ಷಗಟ್ಟಲೆ ಪಾಕಿಸ್ತಾನದಲ್ಲಿದ್ರು, ಈತನ ಹೆಂಡತಿ ಬ್ರಿಟಿಷ್ ಆದಂತ ಹೆಣ್ಮಗಳು, ಅದು ಬೇರೆ ವಿಚಾರ. ಈತ ಹೆಂಡತಿ ವಾಪಸ್ ಬಂದ ಮೇಲೂ ವಾರ ಪಾಕಿಸ್ತಾನದಲ್ಲಿರ್ಲಿಕ್ಕೆ ಏನ್ ಕಾರಣ, ಇವತ್ತು ಚರ್ಚೆಗೆ ಗ್ರಾಸ ಆಗಿರುವ ವಿಷಯ. ಇದನ್ನ ಹಿಮಂತ ಬಿಸ್ವ ಶರ್ಮಾ ಪ್ರಶ್ನೆ ಮಾಡ್ತಾರೆ. ಇವ್ರ ಮೇಲೆ FIR ಹಾಕಿಸಿದ್ದಾರೆ. ಇದರ ಕುರಿತು SIT ತನಿಖೆ ಆಗ್ತಾ ಇದೆ. ಈ ವ್ಯಕ್ತಿ ಪಾಕಿಸ್ತಾನದಲ್ಲಿ ಉಗ್ರರಿದ್ದಾರೆ, ಅವರನ್ನ ನಾವು ದಮನ ಮಾಡಿದೀವಿ ಅಂತ ಹೇಳಿಕೆ ನಿಯೋಗದಲ್ಲಿ ಸೇರಿಸಬೇಕು ಅಂತ ರಾಹುಲ್ ಗಾಂಧಿ ಅಪೇಕ್ಷೆ ಮಾಡ್ತಾರೆ. ಅಲ್ಲಿಗೆ ರಾಹುಲ್ ಗಾಂಧಿಗೆ ಈ ದೇಶದ ಬಗ್ಗೆ ಎಷ್ಟು ಮಟ್ಟಿಗೆ ಬದ್ಧತೆ ಇದೆ ಅನ್ನೋದನ್ನು ಆಲೋಚನೆ ಮಾಡಿ. ಇನ್ನು ಮೂರನೇ ಹೆಸರು ನಾಜೀರ್ ಹುಸೇನ್ ಅಂತ, ನಮ್ಮವನೇ, ಕರ್ನಾಟಕದ ರಾಜ್ಯಸಭೆಗೆ ಆಯ್ಕೆಯಾಗಿರೋ ಮನುಷ್ಯ. ಈತ ಗೆದ್ದ ತಕ್ಷಣ ಅತಿ ದೊಡ್ಡದಾದಂಥ ಅಲ್ಲೋಲ ಕಲ್ಲೋಲ ಐತಿ. ಏನದು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಈತನ ಜೊತೆ ಇದ್ದಂತ ಚಮಚಗಳೆಲ್ಲ ಕೂಗ್ಲಿಕ್ಕೆ ಶುರು ಮಾಡಿದ್ವಿ. ಎಲ್ಲಿ? ವಿಧಾನಸೌಧದಲ್ಲಿ. ಇಲ್ಲ ಅಂತ ಇನ್ನಿಲ್ಲದ ಹಾಗೆ ಕಾಂಗ್ರೆಸ್ನವರೆಲ್ಲ ಬಾಯ್ ಬಡ್ಕೊಂಡ್ರು. ಆಮೇಲೆ ಅದನ್ನು ವಾಯ್ಸ್ ಟೆಸ್ಟ್ ಮಾಡಿದಾಗ, ಆಡಿಷನ್ ಚೆಕ್ ಮಾಡಿ ನೋಡಿದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಖಚಿತಗೊಂಡೋಯ್ತು. ಅದಾದ್ಮೇಲೆ FIR ಹಾಕಿದ್ರು. ಹಾಗೆ ಪಾಕಿಸ್ತಾನದ ಬಗ್ಗೆ ಇನ್ನಿಲ್ಲದ ಹಾಗೆ ಆಕರ್ಷಣೆಯನ್ನು ಇಟ್ಕೊಂಡಿರುವಂತ ಮತ್ತು ಆರ್ಟಿಕಲ್ 370 ರದ್ದಾಗಿದ್ದು ತಪ್ಪು, ಕಾಶ್ಮೀರ ಪಾಕಿಸ್ತಾನದ ಭಾಗ, ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ಕೊಡಬೇಕು ಅಂತ ಹೇಳುವಂತ ನಾಜೀರ್ ಹುಸೇನನ್ನ ಈ ನಿಯೋಗ ಏನು ಕಳಿಸ್ತಾ ಇದಾರಲ್ಲ, ಆ ನಿಯೋಗದಲ್ಲಿ ಆತನ ಇಟ್ಕೋಬೇಕಾಗಿತ್ತು. ಇನ್ನು 4ನೇ ಹೆಸರು ಅವ್ರು ಹೇಳ್ತಾರೆ, ರಾಜಾ ಬ್ರಾರ್ ಅಂತೇಳಿ. ಈತ ಖಲಿಸ್ತಾನಿಯ ಶುಭ ಅನ್ನೋವನ್ನ ಪರವಾಗಿ ಈತ ಹೋರಾಟ ಮಾಡಿದ್ದ. ಆ ಶುಭ ಖಲಿಸ್ತಾನಿ ಮ್ಯಾಪ್ ಮಾಡಿರ್ತಾನೆ, ಮಾಡಿ ಭಾರತದ ಜೊತೆ ಅದನ್ನು ಪ್ರತ್ಯೇಕಗೊಳಿಸಿ ಅದನ್ನು ಪ್ರಚಾರ ಮಾಡಿರ್ತಾನೆ. ಸಿಂಗರ್ ಆತ. ಈ ರಾಜಾ ಬ್ರಾರ್ ಅನ್ನುವಂಥ ವ್ಯಕ್ತಿ, ಕಾಂಗ್ರೆಸ್ಸಿನ ವ್ಯಕ್ತಿ, ಆತ ಮಾಡಿದ್ದು ಏನ್ ತಪ್ಪಿದೆ ಅಂತ ವಾದ ಮಾಡಿದ ಮನುಷ್ಯ.
ಅಂದರೆ ಈ 4 ಜನ ಕೂಡ ಎಂದೂ ಭಾರತದ ಬಗ್ಗೆ ಬದ್ಧತೆಯನ್ನು ಇಟ್ಕೊಂಡದ್ದಾಗಲಿ, ಅಭಿಮಾನವನ್ನು ಮೆರೆದದ್ದಾಗಲಿ, ಭಾರತದ ಸಾರ್ವಭೌಮತೆಗೆ ಪೂರಕವಾಗಿ ನಡ್ಕೊಂಡದ್ದಾಗಲಿ ಯಾರೂ ಮಾಡಿದವರಲ್ಲ. ಇವರು ರಾಜಕೀಯವಾಗಿ ಅತ್ಯಂತ ಉತ್ಕಟ ಸ್ಥಾನದಲ್ಲಿ ಇರೋರು. ಯಾಕೆಂದ್ರೆ ಸೋನಿಯಾ ಗಾಂಧಿಗೆ ಇಂಥವರೇ ಬೇಕು. ಸೋನಿಯಾ ಗಾಂಧಿ ತಾನು ಇಟಲಿ ಹೆಣ್ಮಗಳಾಗಿರೋದ್ರಿಂದ ಈ ಬ್ರಿಟಿಷ್ ಹೆಣ್ಮಗಳು ಮದುವೆಯಾಗಿ ಬಂದಂತ ಗೌರವ್ ಗೊಗೋಯ್ ಬೇಕಾಗ್ತಾನೆ, ಈ ಆನಂದ್ ಶರ್ಮಾ ಬೇಕಾಗ್ತಾನೆ. ಯಾಕೆಂದ್ರೆ ಸ್ವತಃ ಸೋನಿಯಾ ಗಾಂಧಿ 1968ರಿಂದ 92ರವರೆಗೂ ಭಾರತದ ಪೌರತ್ವವನ್ನೇ ಪಡೀಲಿಲ್ಲ. ಇಂದಿರಾ ಗಾಂಧಿ ಮನೆಯಲ್ಲಿರ್ತಾರೆ, ಓಟ್ ಹಾಕಿರ್ತಾರೆ. ಓಟ್ ಹಾಕಿದ್ದಕ್ಕೆ ಸಾಕ್ಷಿ ಸಿಕ್ಕಿದೆ. ಈಗ ಯಾರಾದರೂ ಭಾರತೀಯ ಪೌರರು ಅಲ್ಲದೆ ಇರೋರು ಭಾರತದ ಚುನಾವಣೆಯಲ್ಲಿ ಓಟ್ ಹಾಕಿಕ್ಕೆ ಸಾಧ್ಯ ಏನ್ರಿ? ಅಷ್ಟೇ ಅಲ್ಲ, ಮಾರುತಿ ಉದ್ಯೋಗ್ ಲಿಮಿಟೆಡ್ ಎನ್ನುವಂತ ಒಂದು ಸಾರ್ವಜನಿಕ ಸಂಸ್ಥೆಯಲ್ಲಿ ಈಕೆಯನ್ನ ಡೈರೆಕ್ಟರ್ ಮಾಡಿಬಿಟ್ಟಿರ್ತಾರೆ. ಭಾರತದ ಪೌರತ್ವವೇ ಇಲ್ಲ. ಫೆರಾ ಉಲ್ಲಂಘನೆ ಇದು, ಸರಾಸರ ಫೆರಾ ಉಲ್ಲಂಘನೆ. ಆದರೂ ಕೂಡ ಭಾರತ ದೇಶದಲ್ಲಿ ನಡೆಯುತ್ತೆ. ಯಾಕೆಂದ್ರೆ ಇಂದಿರಾ ಗಾಂಧಿ ಮಾಡಿದ್ದಾರೆ. ಈ ರೀತಿ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳನ್ನ ನೀವು ನಿಯೋಗದಲ್ಲಿ ಕಳಿಸಬೇಕಾಗಿತ್ತು. ನರೇಂದ್ರ ಮೋದಿ ಅವರೇ, ನೀವು ಈ ಶಶಿ ತರೂರ್ನ ಕಳಿಸಿ ತಪ್ಪು ಮಾಡಿದ್ದೀರಿ ಅಂತ ಕಾಂಗ್ರೆಸ್ನವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಹಳ ಮಜಾ ಆದಂತ ಘಟನೆ ನಡೀತು. ಅದೊಂದು ಲೈನ್ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ, ಈ ಜಯರಾಮ್ ರಮೇಶ್ ಪತ್ರಿಕಾಗೋಷ್ಠಿಯಲ್ಲಿ ಕೂತಿರ್ತಾರೆ. ಕೂತಾಗ ಪತ್ರಕರ್ತರು ಕೇಳ್ತಾರೆ ಏನಂತ, ಟರ್ಕಿಯನ್ನ ಬೈಕಾಟ್ ಮಾಡುವಂತ ವಿಚಾರ ಇಡೀ ದೇಶದಲ್ಲಿ ನಡೀತಾ ಇದೆ. ಇಲ್ಲಿಯ ವ್ಯಾಪಾರಿಗಳ ಮಹಾಮಂಡಲ ಬೈಕಾಟ್ ಮಾಡಿದೆ, ಭಾರತ ಬೈಕಾಟ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈ ಮನುಷ್ಯನಿಗೆ ಏನು ಉತ್ತರ ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಈ ಕಡೆ ಪವನ್ ಖೇರಾ, ಈ ಕಡೆ ಈತ. ಪವನ್ ಖೇರಾ ಕಡೆ ಈತ ಮೈಕ್ ಕಳಿಸ್ತಾನೆ, ಪವನ್ ಖೇರಾ ಜಯರಾಮ್ ರಮೇಶ್ ಕಡೆ ಮೈಕ್ ಕಳಿಸ್ತಾನೆ. ಯಾಕೆ ಅಂದ್ರೆ ಇವರೇ 9 ಏರ್ಪೋರ್ಟ್ಗೆ ಅವಕಾಶ ಕೊಟ್ಟವರು ಕಾಂಗ್ರೆಸ್ನವರು. ಎರ್ದೋಗಾನ್ ಏನಿದಾನೆ, ಎರ್ದೋಗಾನ್ ಮಗಳೇನಿದಾಳಲ್ಲ ಸುಮಯ್ಯ, ಆ ಸುಮಯ್ಯ ಈ ಎಲ್ಲ ಏರ್ಪೋರ್ಟ್ಗಳ ಮೇಲೆ ಹತೋಟಿಯನ್ನು ಹೊಂದದ್ದು. ಸರಕು ಸಾಗಣೆಗೆ ಮತ್ತು ಆ ಬ್ರಿಡ್ಜ್ಗೆ ನಾವು ಹತ್ಕೊಂಡು ಹೋಗ್ತೇವಲ್ಲ ಫ್ಲೈಟ್ ಅಲ್ಲಿ, ಆ ಬ್ರಿಡ್ಜ್ ಕಾಂಟ್ರಾಕ್ಟ್ ಇರೋದು ಇವರಿಗೆ. ಇವರ ಅಳಿಯ ಡ್ರೋನ್ಗಳನ್ನು ಮಾಡಿ ಸಪ್ಲೈ ಮಾಡಿದ್ದು. ಕಾಂಗ್ರೆಸ್ ಸ್ವತಃ ಟರ್ಕಿಯಲ್ಲಿ ಆಫೀಸನ್ನು ಹೊಂದಿದೆ. ಈಗ ಇಲ್ಲ ಅಂತ ಹೇಳಿಬಿಟ್ರೆ ರಾಹುಲ್ ಗಾಂಧಿ ಬೇಜಾರಾಗತ್ತೆ, ಹೇಳದೇ ಇರಕ್ಕಾಗೋದಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಇವರು ಸೇರ್ಕೊಂಡಿದ್ದಾರೆ. ಇನ್ನೊಂದು ವಿಷಯವನ್ನು, ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯವನ್ನು ಹೇಳಬೇಕು. ಅಮೀರ್ ಖಾನ್ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಮುಂಚೆ ತಾರೆ ಜಮೀನ್ ಪರ್ ಅಂತ ಏನ್ ಮಾಡಿದ್ದ, ಈಗ ಅದಕ್ಕೆ ತದ್ವಿರುದ್ಧವಾದ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾನೆ. ಆ ಸಿನಿಮಾನಲ್ಲಿ ಬೈಕಾಟ್ ಮಾಡಿಬಿಡ್ತಾರೋ ಅನ್ನುವಂತ ಸಂಕಟಕ್ಕೆ ಆತ ತನ್ನ ಅಮೀರ್ ಖಾನ್ ಪ್ರೊಡಕ್ಷನ್ ಅನ್ನುವಂತ ಲೋಗೋ ಇರುತ್ತಲ್ಲ, ಅಲ್ಲಿ ಭಾರತದ ಧ್ವಜವನ್ನು ಸೇರಿಸಿದ್ದಾನೆ. ಎರ್ಡೋಗಾನ್ನ ಹೆಂಡತಿಯ ಜೊತೆ ಭೋಜನ ಮಾಡಿ ಬಂದಂತಹ ಮನುಷ್ಯ, ಟರ್ಕಿಯಲ್ಲಿ ಅವರ ಆತಿಥ್ಯವನ್ನು ಪಡೆದು ಬಂದ ಮನುಷ್ಯ ಅಮೀರ್ ಖಾನ್. ನನಗೂ ಟರ್ಕಿಗೂ ಬಹಳ ಭಾರಿ ಆತ್ಮೀಯತೆ ಅಂತ ಅವತ್ತಿನ ದಿವಸ ಸಾರಿದಂತ ಮನುಷ್ಯ. ಈತ ಈಗ ಯಾವಾಗಿನ್ನು ಬೈಕಾಟ್ ಮಾಡಿಬಿಡ್ತಾರೋ ಅನ್ನುವಂಥ ಭಯ ಶುರುವಾಗಿದ್ದಕ್ಕೆ ಅಲ್ಲಿ ಭಾರತದ ಧ್ವಜ, ಅಂದ್ರೆ ತಮ್ಗೆ ಯಾವಾಗ ಬೇಕೋ ಹಾಗೆ ಉಸಿರು ಒಳ್ಳೆ ಹಾಗೆ ಬಣ್ಣವನ್ನು ಬದಲಿಸು. ಇನ್ನೊಬ್ಬ ಇದ್ದಾನೆ ಶಾರುಖ್ ಖಾನ್ ಅಂತೇಳಿ, ಆತನದು ದ ಕಿಂಗ್ ಅಂತ ಒಂದು ಸಿನಿಮಾ ಬರೋದಿದೆ. ಈಗ ಈತ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಏನಂತ ಹೇಳಿಕೆ ಕೊಟ್ಟಿದ್ದಾನೆ? ನಮ್ಮಪ್ಪ ಹುಟ್ಟಿದ್ದೆ ಪಾಕಿಸ್ತಾನದಲ್ಲಿ ಅಂತ ಹೇಳ್ತಾನೆ. ಇವರಪ್ಪ ಹುಟ್ಟಿದಾಗ ಪಾಕಿಸ್ತಾನ ರಚನೆನೇ ಆಗಿರಲಿಲ್ಲ. 1947ರಲ್ಲಿ ರಚನೆ ಆಗಿರೋದು. ಇವರಪ್ಪ ಹುಟ್ಟಿದಾಗ ಭಾರತದ ಭಾಗ ಆಗಿತ್ತದು. ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕು, ಸುಳ್ಳು ಹೇಳ್ಬಿಡ್ತಾರೆ. ಪಕ್ಕದ ರಾಷ್ಟ್ರ ಸುಮಧುರವಾದಂತ ಸಂಬಂಧ ಇರಬೇಕು ಅಂತ ಮಾತಾಡುವಂತ ವ್ಯಕ್ತಿ. ಅಲ್ಲಿ ಸಲ್ಮಾನ್ ಖಾನ್ ಅಂತ ಇನ್ನೊಬ್ಬ ಇದ್ದಾನೆ. ಆ ಪ್ರವೃತ್ತಿ ಹೇಗೆ ಅಂದ್ರೆ, ಆತ ಹೇಳ್ತಾನೆ ಪಾಕಿಸ್ತಾನದಲ್ಲಿ ಯಾವುದಾದ್ರೂ ಸ್ಫೋಟ ಆದಾಗ ಭಾರತದ ಹೆಸರು ಹೇಳೋದಿಲ್ಲ. ಉಗ್ರರ ಸ್ಫೋಟ ಆದಾಗ ಭಾರತದಲ್ಲಿ ಯಾವ್ದಾದ್ರು ಸ್ಫೋಟ ಆದ ತಕ್ಷಣ ಪಾಕಿಸ್ತಾನದ ಹೆಸರು ಹೇಳ್ತಿದ್ದೆ, ಯಾವ ನ್ಯಾಯ ಅಂತ ಸಲ್ಮಾನ್ ಖಾನ್ ಕೇಳ್ತಾನೆ. ಇನ್ನೊಬ್ಬ ಸೈಫ್ ಅಲಿ ಖಾನ್ ಅಂತಿದ್ದಾನೆ. ಈ ಸೈಫ್ ಅಲಿ ಖಾನ್ ಮಗನಿಗೆ ಒಬ್ಬ ಆಕ್ರಮಣಕಾರ ಹೆಸರು ಇಟ್ಬಿಟ್ಟಿದ್ದಾನೆ, ತೈಮೂರ್ ಅಂತೇಳಿ. ಇವರೆಲ್ಲ ಭಾರತದ ಹಿಂದೂ ಹೆಣ್ಮಕ್ಳ ಮದುವೆ ಆಗಿರೋರು. ಸಲ್ಮಾನ್ ಖಾನ್ ಒಬ್ಬನ ಬಿಟ್ಬಿಡಿ. ಎಂಥ ವಿಚಿತ್ರ, ಎಂಥ ವಿರೋಧಾಭಾಸ ನೋಡಿ. ಇವರೆಲ್ಲರನ್ನ ನಮ್ಮವರು ದೊಡ್ಡ ಸ್ಟಾರ್ಗಳು ಅಂತ ಇವ್ರನ್ನ ಮೆರೆಸ್ತಾರೆ. ಇವರ ನಕ್ಷತ್ರಗಳನ್ನ ಹಾಕಿ ಮೆರವಣಿಗೆ ಮಾಡ್ತಾರೆ. ಇವರಿಗೆ ಕೋಟಿ ಕೋಟಿ ಸಂಭಾವನೆ ಕೊಡಲಾಗತ್ತೆ. ಬ್ಲ್ಯಾಕ್ನಲ್ಲಿ ಟಿಕೆಟ್ ಹೋಗ್ತಾರೆ. ಇನ್ನೊಂದು ವಿಷಯವನ್ನ ಸಂಪೂರ್ಣವಾಗಿ ಹೇಳಿಲ್ಲ, ಅದು ಬಾಕಿ ಉಳಿದಿದೆ. ನರೇಂದ್ರ ಮೋದಿ ಮಾಡಿದಂತ ಸರ್ಜಿಕಲ್ ಸ್ಟ್ರೈಕ್. ಏನಿದು? ನರೇಂದ್ರ ಮೋದಿ ಅವರು ಈ ರೀತಿ ಕಳಿಸ್ತಾ ಇದ್ರಲ್ಲ, ಇದರ ಹಿಂದೆ ಏನು ಉದ್ದೇಶ? ಒಂದು, ಭಾರತದ ಸಂಸತ್ ಸದಸ್ಯರು ಕೂಡ ಸರ್ಕಾರದ ಪರವಾಗಿದ್ದಾರೆ ಅಂತ ಪ್ರೂವ್ ಮಾಡಲಿಕ್ಕೆ. ನಂಬರ್ 1. ಕೇವಲ ಸರ್ಕಾರ ಮಾತ್ರ ಅಲ್ಲ, ವಿರೋಧ ಪಕ್ಷದಲ್ಲಿರುವಂತಹ ಮುಖಂಡರು ಕೂಡ ಭಾರತದ ಪರವಾಗಿ ಧ್ವನಿಯನ್ನು ಹೊಂದಿದ್ದಾರೆ ಅಂತ ಜಗತ್ತಿನ ಬೇರೆ ರಾಷ್ಟ್ರಗಳಿಗೆ ಹೇಳಬೇಕು. ನರೇಂದ್ರ ಮೋದಿ ಅವರು ಸಾಂಕೇತಿಕವಾಗಿ ರಾಜಕಾರಣ ಮಾಡೋದು. ನೀವು ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಕೂಡಿಸಿರುವಂತಹ ಮಹಿಳೆಯನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗಿರುತ್ತೆ. ಸೋಫಿಯಾ ಅವರು ಕೂಡಿಸಿದಾಗ ಯಾವ ಉದ್ದೇಶ ಇಟ್ಕೊಂಡು ಕೂಡಿಸಿರ್ತಾರೆ, ಎಷ್ಟು ಸಾಂಕೇತಿಕವಾಗಿ ಮಾಡ್ತಾರೆ ಅಂತ.
ಇಲ್ಲಿ ಕೂಡ ಅದೇ ಪ್ರಯೋಗ. ಅಸಾದುದ್ದೀನ್ ಓವೈಸಿ ಒಬ್ಬ ಮುಸಲ್ಮಾನನನ್ನೇ ಕರ್ಕೊಂಡು ಹೋಗುದು. ಹಾಗಂತ ಅಸಾದುದ್ದೀನ್ ಓವೈಸಿ ದೇಶದ ಪರವಾಗಿದ್ದಾರ? ಈಗ ಮಾತಾಡಿದ್ದಾರೆ ಅನ್ನೋದು ಬಿಟ್ರೆ ಅವರು ದೇಶದ ಪರವಾಗಿದ್ದಾರೆ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ಈತ ರಜಾಕಾರ, ಈತ ವಕ್ಫ್ ಕಾಯ್ದೆ ವಿರುದ್ಧವಾಗಿ ಮತ್ತೆ ಹೋರಾಟ ಮಾಡುವ ಮನುಷ್ಯನ 4 ದಿವಸ ಆದ್ಮೇಲೆ ಮತ್ತೆ ದೇಶದಲ್ಲಿ ಅರಾಜಕತೆ ಉಂಟು ಮಾಡುವವನೇ. ಇದು ನರೇಂದ್ರ ಮೋದಿ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಆತನನ್ನ ಕಳಿಸ್ತಾ ಇದ್ದಾರೆ. ಇದರಿಂದ ರಾಜಕೀಯ. ನರೇಂದ್ರ ಮೋದಿಯನ್ನ ಒಬ್ಬ ದಕ್ಷ ಪ್ರಧಾನಮಂತ್ರಿ ಅಂತ ನಾವು ಹೇಗೆ ಗಮನಿಸ್ತೀವೋ ಅದರ ಜೊತೆಗೆ ಆತ ಒಬ್ಬ ರಾಜಕಾರಣಿ ಅನ್ನೋದನ್ನು ಕೂಡ ಯಾವತ್ತೂ ನಾವು ಮರಿಬಾರ್ದು. ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ರಾಜಕಾರಣಿ ರಾಜಕಾರಣವನ್ನೇ ಮಾಡಬೇಕೇ ವಿನಃ ಆತ ಸಂತನಾಗಿ ಜೀವನ ಮಾಡ್ಲಿಕ್ಕಾಗಲ್ಲ. ಆತ ರಾಜಕಾರಣವನ್ನೇ ಮಾಡಬೇಕು. ಯಾಕೆಂದ್ರೆ ಯಾರ್ಯಾರನ್ನ ಹೆಂಗ್ ಹೊಡಿಬೇಕೋ ಹಂಗೆ ಹೊಡಿದೇ ಹೋದ್ರೆ ದೇಶವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ಕನಿಮೋಳಿ ತಂದಿದ್ದಾರೆ. ಯಾಕೆ? MK ಸ್ಟಾಲಿನ್ ಮತ್ತು ಕನಿಮೋಳಿಗೆ ಆಗುದಿಲ್ಲ. MK ಸ್ಟಾಲಿನ್ ಇದಾನಲ್ಲ, ಈತ 2ನೇ ಹೆಂಡತಿ ಮಗ, ಸಂಧ್ಯಾ ಅಂತೇಳಿ ಸ್ಟಾರ್ ಅಲ್ಲಿ ಅವ್ರ ಮಗ. ಅವ್ರಿಗೆ 2 ಮಕ್ಕಳು. ಒಬ್ರು MK ಅಳಗಿರಿ ಅಂತ, ಒಬ್ಬ MK ಸ್ಟಾಲಿನ್. MK ಅಳಗಿರಿ ಬಗ್ಗೆ ಅಷ್ಟು ವಾತ್ಸಲ್ಯ ಇರಲಿಲ್ಲ ಅವರ ಅಪ್ಪನಿಗೆ. ಸ್ಟಾಲಿನ್ ಬಗ್ಗೆ ಹೆಚ್ಚು. ಕರುಣಾನಿಧಿ 3 ಜನ ಹೆಣ್ಣು, 2 ಹೆಣ್ಮಕ್ಳು ಯಾವಾಗಲೂ ಅಕ್ಕಪಕ್ಕದಲ್ಲಿ ಇರಬೇಕು ಅವ್ರಿಗೆ. ಈ ದೇಶದಲ್ಲಿ ಹಿಂದೂ ವಿವಾಹ ಕಾಯ್ದೆ ಪ್ರಕಾರ 1ಕ್ಕಿಂತ ಹೆಚ್ಚು ಮದುವೆ ಆಗೋ ಹಾಗಿಲ್ಲ. ಆದರೆ ತಮಿಳುನಾಡಿನ ಮುಖ್ಯಮಂತ್ರಿ 3 ಜನ ಹೆಣ್ಮಕ್ಳ ಮದುವೆಯಾಗಿ ಸಾರ್ವಜನಿಕವಾಗಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ನೋಡಿ ಎಂಥ ವಿರೋಧಾಭಾಸ, ಎಂಥ ವಿಚಿತ್ರ, ಎಂಥ ವಿಪರ್ಯಾಸಗಳು ನೋಡಿ. ಜನಸಾಮಾನ್ಯರಿಗೆ ಸಣ್ಣ ಸಣ್ಣ ವಿಷಯಕ್ಕೆ ಜೈಲಿಗೆ ಕಳಿಸುವಂತಹ ಜನ. ಈ ಕರುಣಾನಿಧಿ ಅಂತವ್ರಿಗೆ ಇವು ಯಾವುದೇ ಕಾಯ್ದೆ ಅಪ್ಲೈ ಆಗೋದೇ ಇಲ್ಲ. ಅಳಗಿರಿನ ಮುಂತರೋದಿಲ್ಲ, ಸ್ಟಾಲಿನ್ ತರ್ತಾರೆ. 3ನೇ ಹೆಂಡತಿ ಮಗಳು ರಾಜಮ್ಮನ ಮಗಳು ಕನಿಮೋಳಿ, ಮಲಮಗಳು ಅಂದ್ರೆ ಮಲಸೋದರಿ. ಆಕೆ ಅಳಗಿರಿಯ ಜೊತೆ ಬಹಳ ಚೆನ್ನಾಗಿದ್ದಾರೆ ಕನಿಮೋಳಿ. ಅವರಿಬ್ಬರಿಗೂ ದಾಯಾದಿ. ಕನಿಮೋಳಿನ ತರೋದ್ರಿಂದ MK ಸ್ಟಾಲಿನ್ಗೆ ಕಿರಿಕಿರಿ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ನಾಳೆ ಉದಯನಿಧಿ ಸ್ಟಾಲಿನ್ ಮುಖ್ಯಮಂತ್ರಿ ಆಗ್ತಾನೆ ಅನ್ನೋ ಸಂದರ್ಭದಲ್ಲಿ ಕನಿಮೋಳಿಗೂ ಪ್ರಾಶಸ್ತ್ಯ ಇರಲಿ ಅಂತ ನರೇಂದ್ರ ಮೋದಿ ಕನಿಮೋಳಿನ ಕಳಿಸ್ತಾ ಇದ್ದಾನೆ. ಈಕೆ ಜೈಲಿಗೆ ಹೋಗಿ ಬಂದಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಇನ್ನೊಂದು ವಿಷಯವನ್ನು ನಿಮ್ಗೆ ಹೇಳಬೇಕು. ಜ್ಯೋತಿ ಮಲ್ಹೋತ್ರಾ ಅನ್ನುವಂಥ ಒಬ್ಬ ಯೂಟ್ಯೂಬರ್. ಈಕೆ 3,70,000 ಜನ ಫಾಲೋಯರ್ಸ್ ಇವಳಿಗೆ ಯೂಟ್ಯೂಬ್ನಲ್ಲಿ. ಈಕೆ ಭಾರತದ ವಿರುದ್ಧವಾಗಿ ಸಂಚುಗಾರಿಕೆ ಮಾಡಿರುವಂತಹ ಆರೋಪದ ಮೇಲೆ ಬಂಧಿತಳಾಗಿದ್ದಾಳೆ. ಪಾಕಿಸ್ತಾನದ ಸ್ಪೈ ಕೆಲಸ ಮಾಡ್ತಾ ಇದ್ದಾರೆ, ಬೇಹುಗಾರಿಕೆ ಕೆಲಸ. ನೋಡ್ರಿ, ಈ ದೇಶದಲ್ಲಿರುವಂಥ ಯೂಟ್ಯೂಬರ್ನ ನೋಡಿ ನಮ್ಮಂಥ ಜನ ಎಲ್ಲ ನೋಡ್ತಾ ಇರ್ತೀವಿ. ಇವ್ರು ಮಾಡೋ ಕೆಲಸ ಇದು. ಈಕೆ ಹೋಗಿ ಪಾಕಿಸ್ತಾನದಲ್ಲಿ ಡ್ಯಾನಿಶ್ ಅನ್ನುವಂಥ ಒಬ್ಬ ರಾಜತಾಂತ್ರಿಕನ ಜೊತೆ ಸ್ನೇಹ ಮಾಡ್ತಾರೆ. ಮಾಡಿ ಭಾರತದ ಗುಪ್ತಚರ ವಿಚಾರಗಳನ್ನು ಪಾಕಿಸ್ತಾನಕ್ಕೆ ಸಪ್ಲೈ ಮಾಡೋದು. ಈಕೆ ನಿರಂತರವಾಗಿ ವಿಮಾನದಲ್ಲಿ ಬಿಸಿನೆಸ್ ಕ್ಲಾಸು ಫಸ್ಟ್ ಕ್ಲಾಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತೆ. ಫಸ್ಟ್ ಕ್ಲಾಸ್ನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ 3 ಪಟ್ಟು ನೀವು ಟಿಕೆಟ್ ದರವನ್ನು ಕೊಡಬೇಕು. ನಿರಂತರವಾಗಿ ಈಕೆ ಓಡಾಟ ಪಾಕಿಸ್ತಾನಕ್ಕೆ ಮತ್ತು ಇಸ್ಲಾಂ ರಾಷ್ಟ್ರಗಳಿಗೆ, ಭಾರತದ ವಿರುದ್ಧ ಸಂಚುಗಾರಿಕೆ. ಈಗ ಜ್ಯೋತಿ ಮಲ್ಹೋತ್ರನ್ನ ಹಿಡಿದು ಹಾಕಲಾಗಿದೆ. ಇನ್ನು ನರೇಂದ್ರ ಮೋದಿ ಈ ರೀತಿ ಆಯ್ಕೆ ಮಾಡುವ ಮೂಲಕ ಏನನ್ನ ಸುಪ್ರಿಯಾ ಸೋಳೆದು ಅಂತ ಹೇಳಿಲ್ಲ. ಸುಪ್ರಿಯಾ ಸೋಳೆಯನ್ನ ಈ ಬಾರಿ ಕಳಿಸಲಾಗ್ತಾ ಇದೆ ಇದೇ ನಿಯೋಗದಲ್ಲಿ. ಮಹಾರಾಷ್ಟ್ರದಲ್ಲಿರುವಂತಹ ಮಹಾವಿಕಾಸ್ ಅಘಾಡಿ ಏನಿದೆ ಅದನ್ನು ಚಿನ್ನಾಚಿದ್ರ ಮಾಡಬೇಕು ಅಂತ ಈ ರೀತಿಯಾದಂತಹ ಆಯ್ಕೆ ಮಾಡೋದು. ಈ ಕಡೆ DMKಯ ಕನಿಮೋಳಿಯನ್ನು ಕಳಿಸುವ ಮೂಲಕ MK ಸ್ಟಾಲಿನ್ ಕಿರಿಕಿರಿ, ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ನ ಮಗಳನ್ನು ಕಳಿಸುವ ಮೂಲಕ ಅಲ್ಲಿಯ ಮಹಾವಿಕಾಸ್ ಅಘಾಡಿನಲ್ಲಿ ಕಿರಿಕಿರಿ, ಅಸಾದುದ್ದೀನ್ ಓವೈಸಿನ ಕಳಿಸುವ ಮೂಲಕ ಇಡೀ ಇವರ ತಂಡವೇ ಪತ್ರಗುಟ್ಟು ಹೋಗುವಂತಹ ವ್ಯವಸ್ಥೆ. ಈ ರೀತಿಯಾದಂತಹ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಭಾರತದ ರಾಜಕಾರಣದ ಒಳಗಡೆ ನರೇಂದ್ರ ಮೋದಿ ಮಾಡಿರೋದು. ಎಷ್ಟು ಜನರಿಗೆ ಇದು ಗೊತ್ತಾಗಿರುತ್ತೆ? ಗೊತ್ತಿರಲಿ ಅನ್ನೋ ವಿಷಯಕ್ಕೆ ಸಂಚಿಕೆ ಮಾಡಿದ್ದು. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.